ಏನ್ ಹೇಳ್ತಂತ ಹೇಳತ್ತೆ ನೋಡಪ್ಪ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಇನ್ನೂ ಅಡುಗೆನೂ ಮಾಡಿಲ್ಲ. ಬೆಳಗ್ಗೆ ನಾನೇ ಕೆಲ್ಸಕ್ಕೆ ಹೋಗ್ಬೇಕು. ನಾ ಪೂಜಾನು ಮಾಡಿಲ್ಲ. ಈಗ ಜಳಕ ಮಾಡಿ ಬನ್ನಿ. ಯಾಕಂದ್ರೆ ಅಡುಗೆ ಮಾಡೋ ಜವಾಬ್ದಾರಿ ನನ್ನ ಹೆಂಡತಿಗೆ ಬಿಟ್ಟಾನೆ. ಯಾಕಂದರೆ ಊರಿಂದ ಬಂದಾಳು ಕುಂತ ಬೆಳಗ್ಗಿಂದ ಹಂಗೆ ಏನು ಕೆಲಸ ಮಾಡ್ದೆ ಎಲ್ಲ ನಾನು ಮಾಡಿದೆನು. ಯಾಕಂದ್ರೆ ಆಕೆಗೆ ಏನೋ ಕೆಲಸ ಹಚ್ಚಾತಿಲ್ಲ. ನಾನು ಇರಲಿ ಪಾಪ ಎಲ್ಲ ಮಧ್ಯಾಹ್ನ ಅಡುಗೆ ಎಲ್ಲ ನಂಗೆ ಮಾಡಕ್ಕೆ ಅದೆಲ್ಲ ಮಧ್ಯಾಹ್ನ ಅಡುಗೆ ಅನ್ನಕ್ಕೆ ಅನ್ನ ಸಾರ ಅಷ್ಟ ಮಾಡತ್ತದ ಇದನ್ನು. ಅದನ್ನು ಬಿಟ್ಟರೆ ಅಂತ ಏನಿಲ್ಲ. ಬೆಳಗ್ಗಿಂದೆಲ್ಲ ನಾನೇ ಮಾಡಿದನು. ಈ ಪೂಜೆ ಮಾಡ್ತಾವೆ ನಾಷ್ಟನೂ ನಾನೇ ಮಾಡಿ ಕೊಡ್ತಾನು. ಎಲ್ಲ ರೆಡಿ ಮಾಡಿ ಇಟ್ಟೇನು ನೋಡೋರು. ಏನು ಮಾಡಿಟ್ಟಾಳು? ಏನು ಮಾಡಿಟ್ಟಿಲ್ಲ. ಇಲ್ಲಟ್ಟು ಸೊಪ್ಪಿ ಸುಳಿದಿಟ್ಟಾಳು, ಇಲ್ಲಟ ಉಳ್ಳಾಗಡ್ಡಿ ಹೆಂಚಿಟ್ಟಾಳು, ಈ ಕುಕ್ಕರ್ ಅಟ್ಟು ಇದೇನು ಕಲಿಸಿಟ್ಟಾಳು. ಇದ್ರಾಗ ಏನಿಲ್ಲ, ಅವಲಕ್ಕಿ ಬಿಟ್ಟರೆ ಅದು ಮಾತು ಅಟ್ಟು ಹಾಕಿಡಕ್ಕೆ ನಾನು ಹಾಕಿಡ್ತಾನು. ಅದನ್ನು ಮತ್ತು ನಾನು ಈ ಒಗ್ಗಟ್ಟೆ ಹಾಕಿ ಕೊಡ್ಬೇಕು ಈಕೆಗೆ. ಇರಲಿ, ನಾನು ನಿಂತಿದ್ದಾಳೆ ಮಾಡಿಕೊಡ್ತೀನಿ. ನಾಷ್ಟ ಆಟೋ ರೆಡಿ ಆಯ್ತು. ನಾಷ್ಟ ರೆಡಿ ಮಾಡಿ ಕೊಟ್ನಿ. ಮೇಡಮ್ ಮಸ್ತ್ ಕುಂತು ತಿನ್ನತ್ತಾರ. ಕುಂತೇನಿ ಆರಾಮ್ಸರಿ ಕುಂತೀನಿ. ನಾ ಮಾಡಿಕೊಡ್ತಾನೆ. ಇನ್ನೊಂದು 2 ತಿಂಗಳು ಅದ, ಇನ್ನೊಂದು 2 ತಿಂಗಳು ಹೊತ್ತೈತಿ ಮಾಡೋದು. ಏನು ಹೇಳ್ತಂತ ಹೇಳತ್ತೆ ನೋಡಪ್ಪ. ನೈಟ್ ಇದ್ರೂ ಪಾಪ ಸರ್ಗಳಿಗೆ ಹೇಳ್ಕೊಂಡ ನಾ ಬಂದನು. ಪಾಪ ಒಬ್ಬಕ್ಕೆ ಮನ್ಯಾಗ ಇರ್ತಾನಂತ. ಹೊರಗೆ ಮಳೆ ಬರ ಐತಿ, ಅಪ್ಪ ಇಲ್ಲಂತ ಓ ಅಂತ ಸಣ್ಣ ಬರುತ್ತೆ ಅಲ್ಲೇ ಹಂಗ ಆತ. ಒರ್ಸ್ಕೊ ಯಾ ನೀರದ? ಫಿಲ್ಟರ್ ನೀರು, ಚರ್ಗಿಯಾಗಿನ ನೀರು. ಸಂಜೆಗೆ ಬರೋಕೆ ಒಟ್ಟು ಬ್ರೆಡ್ ಇತ್ತು. ಬ್ರೆಡ್ ನೋಡೋಕೆ ಒಟ್ಟು ರೋಸ್ಟ್ ಮಾಡಿ ಕೊಡಂದು ತೋರ ನೋಡಿ ಮಾಡಿ ಕೊಡೋದು ಅಂದ. ಮತ್ತೀಗ ಹಿಂಗೆ ಕೈಲೇ ಬಯಸ್ಕೋದಂದ. ಅಟ್ಟರೆ ಮಾಡಿಕೊಟ್ಟನ ಹ್ಞೂ ಅನ್ಬೇಕು. 4 ಉಳ್ಳಾಗಡ್ಡಿ ಅಲ್ಲ, ಒಂದು ಅರ್ಧ ಉಳ್ಳಾಗಡ್ಡಿ ಅದು ಅಟ್ರ ಮಾಡಿಕೊಟ್ಟಂದ. ನೋಡಿ ಎಷ್ಟು ಚಂದಾಗೈತಿ. ರೆಸ್ಟೋರೆಂಟ್ ಮಾಡಿಕೊಡ್ತಾರಲ್ಲ ಸ್ಯಾಂಡ್ವಿಚ್, ಹಂಗೆ ಮಾಡಿಕೊಟ್ಟನ. ಏನ ಮಯೋನೀಸ್ ಇಲ್ಲ ಅತ್ರ ಅಟ್ಟ. ಏನ್ ಚಂದಾಗಿತ್ತು ನೋಡಿ. ನಾ ಪಲ್ಯಕ್ಕೆ ಹೆಂಚ್ಕೋತ್ನಾಗ ಅಟ್ಟ ಹೆಂಚ್ಕೊಟ್ಟಿರಟ್ಟ. ಅಟ್ಟರೆ ಮಾಡ್ಕೋತಿದ್ದ ಮದ. ನಾ ಯಾಕೆ ಮಾಡ್ಕೊಡ್ಬೇಕಾಗಿತ್ತು? ಅಟ್ರೆ ಮಾಡಿಕೊಟ್ಟಂತೇನ. 3 ದಿವಸ ಆಗ್ತೇನ.